ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರೋಮೋದ ಶುರುವಿನಲ್ಲಿ ಸ್ನೇಹ ನೇರವಾಗಿ ಪದ್ಮನ್ ಮನೆಗೆ ಬರ್ತಾಳೆ. ಸ್ನೇಹನ ನೋಡಿದ ತಕ್ಷಣ ಪದ್ಮಂಗೆ ತುಂಬ ಗಾಬರಿ ಆಗುತ್ತೆ. ಬರವ ಸ್ನೇಹ, ಕುತ್ಕೋ ಅಂತ ಹೇಳ್ತಾಳೆ. ಸ್ನೇಹ ಕುತ್ಕೊಂಡ್ಮೇಲೆ ಪದ್ಮನು ಅವಳ ಪಕ್ಕ ಬಂದು ಕುತ್ಕೋತಾಳೆ. ಏನವ್ವ ಸ್ನೇಹ, ಇಲ್ಲಿವರೆಗೂ ಬಂದಿದೆಯಾ, ಏನು ವಿಷಯ ಅಂತ ಕೇಳ್ತಾರೆ. ಆಗ ಸ್ನೇಹ, ಏನಿಲ್ಲ, ನಿಮಗೆ ಸಹಾಯ ಮಾಡಬೇಕು ಅಂತಲೇ ನಾನು ಇಲ್ಲಿವರೆಗೂ ಬಂದಿರೋದು ಅಂತಾಳೆ. ಅದನ್ನ ಕೇಳಿ ಪದ್ಮಂಗೆ ತುಂಬ ಗಾಬರಿ ಆಗತ್ತೆ. ಆಗ ಪದ್ಮ, ಸ್ನೇಹ ಏನು ಹೇಳ್ತಿದ್ಯಾ, ನನಗೆ ಯಾವ ಸಹಾಯನೂ ಬೇಡ, ನೀನು ಹೋಗ್ಬೋದು ಅಂತಾಳೆ. ಆಗ ಸ್ನೇಹ, ಹಾಗಾದರೆ ಹೇಗೆ, ಈ ಕೆಲಸ ಮಾಡೋದ್ರಿಂದ ನಿಮಗೆ ತುಂಬಾ ದುಡ್ಡು ಸಿಗತ್ತೆ ಗೊತ್ತಾ ಅಂತ ಹೇಳ್ತಾಳೆ. ಅದನ್ನ ಕೇಳಿದ್ದ ಪದ್ಮಂಗೆ ತುಂಬ ಖುಷಿ ಆಗತ್ತೆ. ಏನು, ದುಡ್ಡು ಸಿಗತ್ತಾ ಅಂತ ಕೇಳ್ತಾರೆ. ಆಗ ಸ್ನೇಹನೂ ನಗ್ತಿರ್ತಾಳೆ. ಆಗ ಪದ್ಮ ಒಂದು ನಿಮಿಷ ಯೋಚನೆ ಮಾಡಿ, ನನಗೆ ಯಾವ ಹಣನೂ ಬೇಡ ಬಿಡವ್ವ ಅಂತಾಳೆ. ಆಗ ಸ್ನೇಹ ಇದ್ದವಳು, ಸರಿ ಬಿಡಿ, ನಿಮಗೆ ಬೇಡ ಅಂದರೂ ನಾನಂತೂ ಒತ್ತಾಯ ಮಾಡೋದಿಲ್ಲ. ಮತ್ತು ಇನ್ನೊಂದು ವಿಷಯ, ನಾನು ಇಲ್ಲಿವರೆಗೂ ಬಂದಿರೋ ಉದ್ದೇಶ ಏನು ಅಂತ ನಿಮಗೆ ಹೇಳ್ಬಿಡ್ತೀನಿ. ಅದಾದಮೇಲೆ ನೀವು ಬೇಡ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಪದ್ಮ ಸ್ನೇಹನ ಮುಖಾನೇ ನೋಡ್ತಿರ್ತಾಳೆ. ಆಗ ಸ್ನೇಹ, ಇವಾಗಲೂ ಕೂಡ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ಈ ಕೆಲಸ ಮಾಡೋದಕ್ಕೆ ನಿಮಗೆ ಹೇಳಿದ್ದು ಯಾರು, ಮತ್ತು ಅದಕ್ಕೋಸ್ಕರ ನಿಮಗೆ ಅವರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಈ ಎಲ್ಲ ಸತ್ಯ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಿಮ್ಮ ಮುಂದೆ ಈಗಲೇ ನಾನು ಬೇಕಿದ್ರೆ ಹೇಳಲಾ ಅಂತ ಕೇಳ್ತಾಳೆ ಸ್ನೇಹ ಮಾತನ್ನ ಕೇಳಿ ಪದ್ಮಂಗೆ ತುಂಬ ಗಾಬರಿ ಆಗತ್ತೆ. ಆದರೆ ಸ್ನೇಹ ಮಾತ್ರ ನಗ್ತಾ ಇರ್ತಾಳೆ. ಇದು ಒಂದು ಚಿಕ್ಕ ಪ್ರೋಮೋ. ಪೂರ್ತಿ ಸಂಚಿಕೆಗಳಿಗಾಗಿ ಹಾಗೂ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ.